ಕಿರುತೆರೆ ಹಾಗೂ ಹಿರಿತೆರೆಯಲ್ಲಿ ಸಖತ್ ಬ್ಯುಸಿಯಾಗಿರುವಂತಹ ನಿಮ್ಮೆಲ್ಲರ ಪ್ರೀತಿಯ ಮೋಕ್ಷಿತಾ ಪೈ ಅವರು ಇವತ್ತು ನಮ್ಮ ಬಾಸ್ ಟಿವಿ ಕ್ಯಾಮ್ರಾ ಕಣ್ಣಿಗೆ ಸಿಕ್ಕಿದ್ದಾರೆ. ನಾವು ಮಾತನಾಡಿಸ್ತಾ ಹೋಗ್ತೀನಿ ಆಫ್ಟರ್ ಲಾಂಗ್ ಟೈಮ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಿಗ್ ಬಾಸ್ ಸಮಯದಲ್ಲೂ ಕೂಡ ಅವ್ರು ನಮ್ಗೆ ಸಿಕ್ಕಿರಲಿಲ್ಲ. ಒಂದಷ್ಟು ವಿಚಾರಗಳನ್ನ ನಾನು ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಮೇಡಮ್ ನಮಸ್ತೆ, ಮೊದಲನೇದಾಗಿ ಹೇಗಿದ್ದೀರಾ? ನಮಸ್ತೆ, ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಅಂಡ್ ಕಂಗ್ರಾಚುಲೇಷನ್ಸ್. ಹಿರಿತೆರೆಗೆ ಪಾದಾರ್ಪಣೆಯನ್ನ ಮಾಡಿರುವಂಥದ್ದು ಮಿಡಲ್ ಕ್ಲಾಸ್ ರಾಮಾಯಣ ಅನ್ನುವಂತಹ ಅದ್ಭುತ ಸಿನಿಮಾದ ಮೂಲಕ ಇಷ್ಟು ದಿನ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡ್ತಿದ್ರೆ, ಈಗ ಬೆಳ್ಳಿ ಪರದೆಯ ವೀಕ್ಷಕರನ್ನ ಎಂಟರ್ಟೈನ್ ಮಾಡಕ್ ಹೊರಟಿದ್ದೀರಾ. ಆಲ್ ದ ಬೆಸ್ಟ್ ಅಂಡ್ ಕಂಗ್ರಾಚುಲೇಷನ್ಸ್. ಹೆಂಗಿದೆ ಎಕ್ಸ್ಪೀರಿಯನ್ಸ್ ಅಂತ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಇನ್ನೊಂದು ವಿಚಾರ ಹೇಳಬೇಕು. ಸುಮಾರು ದಿನ ಆದಮೇಲೆ ಅಂದರೆ ಬಿಗ್ ಬಾಸಿಂದ ಬಂದಮೇಲೆ ಬಾಸ್ ಟಿವಿಗೆ ಇಂಟರ್ವ್ಯೂ ಕೊಡದೆ ಈಗ ಇಂಟರ್ವ್ಯೂ ಕೊಡ್ತಾ ಇದ್ದೀನಿ. ಸಾರಿ, ನಿಮ್ಮನ್ನು ತುಂಬ ದಿನ ಕಾಯಿಸಿದ್ದಕ್ಕೆ ಏನು ಅನ್ಕೋಬೇಡಿ. ಆ್ಯಂಡ್ ಎಸ್, ತುಂಬ ಖುಷಿ ಇದೆ ಸಿನಿಮಾ ರಿಲೀಸ್ ಆಗ್ತಿರೋದು. ಯಾಕೆ ಅಂತಂದರೆ ಎಷ್ಟೋ ಜನ ಸಿನಿಮಾ ಮಾಡ್ತಾರೆ, ಸಿನಿಮಾ ರಿಲೀಸಿನ ಹಂತಕ್ಕೆ ಬರಲ್ಲ. ಬಟ್ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆಯಲ್ಲ, ತುಂಬ ಖುಷಿ ಇದೆ. ಆ್ಯಂಡ್ ಒಳ್ಳೆ ಟೀಮ್ ಸಿಕ್ಕಿದೆಯಲ್ಲ, ಒಳ್ಳೆ ಟೀಮ್ ಇದ್ರೇ ಅದು ಈ ಹಂತದವರೆಗೂ ಬರೋದಕ್ಕೆ ಸಾಧ್ಯ. ಸೊ ಹಾಗಾಗಿ ಗಾಡ್ಸ್ ಗ್ರೇಸ್ ಸಿನಿಮಾ ರಿಲೀಸಿನ ಹಂತಕ್ಕವರೆಗೂ ಬಂದಿದೆ. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು, ನಮ್ಮ ಆಡಿಯನ್ಸ್ ಸಪೋರ್ಟ್ ಕೂಡ ಬೇಕು. ಮೇಡಮ್, ಮೋಕ್ಷಿತಾ ಪೈ ಅವರು ಸೀರಿಯಲ್ಸ್ ಆಗಿರ್ಬೋದು, ಸಿನಿಮಾಗಳಲ್ಲಾಗಿರ್ಬೋದು, ತುಂಬ ಕಥೆಯನ್ನು ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ತುಂಬ ಚೂಸಿ ಆಗಿರ್ತಾರೆ ಅಂತ. ಮಿಡಲ್ ಕ್ಲಾಸ್ ರಾಮಾಯಣ ಒಪ್ಕೊಳ್ಳೋದಕ್ಕೆ ಕಾರಣ ಏನು ಅಂತ? ಕತೆ ತುಂಬ ಚೆನ್ನಾಗಿದೆ. ಅಂದರೆ ಕತೆ ನೋಡಿದಾಗ ನಮ್ಮ ಸುತ್ತಮುತ್ತ ಹಿಂಗೆ ನಡೆದಿದೆ ಅಲ್ವಾ ಅಂತ ಅನಿಸುತ್ತೆ. ಇದು ಯಾವುದೋ ಒಂಥರ ಬಿಲ್ಡಪ್ ಕತೆ ಆಗಲಿ ಆ ಥರ ಎಲ್ಲ ಅಲ್ಲ, ನಮ್ಮ ಸುತ್ತಮುತ್ತನೇ ಈ ಥರ ಕತೆ ನಡೆದಿದೆ ಅನ್ನೋ ಫೀಲ್ ಬರುತ್ತೆ ನಿಮಗೆ. ಆ್ಯಂಡ್ ಇದು ಡಿ ಗ್ಲಾಮ್ ಲುಕ್. ಎಲ್ಲ ಹೀರೋಯಿನ್ ಅಂತಂದರೆ ವಾವ್, ನಾವು ಸಕ್ಕದಾಗಿ ಸ್ಕ್ರೀನಲ್ಲಿ ಕಾಣಿಸ್ಕೊಬೇಕು ಹೀಗೆಲ್ಲ ಅನ್ಕೊತಾರೆ. ಬಟ್ ನನಗೆ ಚೆನ್ನಾಗಿ ಅಭಿನಯ ಮಾಡಬೇಕು. ಸೊ ನನ್ನ ಅಭಿನಯನ ಜನ ಮೆಚ್ಕೋಬೇಕು ಅಂತ ಹೇಳೋದನ್ನ ಇಷ್ಟಪಡ್ತೀನಿ ನಾನು. ಸೊ ಹಾಗಾಗಿ ಆ ಡಿ ಗ್ಲಾಮ್ ಲುಕ್ಕೆ ನನಗಿದು ಒಪ್ಕೊಳ್ಳೋಕ್ಕೆ ಅಂದರೆ ಪ್ರೇರೇಪಿಸ್ತು. ಎಲ್ಲ ಒಂದ್ ಕಡೆ ಅನ್ಕೊಂಡಿದ್ರ ಅಂದ್ರೆ ಲೈಕ್ ಏನಂತಂದ್ರೆ ಪಾರು ಸೀರಿಯಲ್ ಅಲ್ಲೂ ಕೂಡ ನೀವು ಹಳ್ಳಿ ಹುಡುಗಿ ಪಾತ್ರವನ್ನ ಮಾಡಿದ್ರೆ, ಅದರಲ್ಲೂ ಕೂಡ ಮೇಕಪ್ ಸ್ವಲ್ಪನೇ ಇತ್ತು. ಅಂಡ್ ಈ ಸಿನಿಮಾದಲ್ಲೂ ಕೂಡ ಅಂದ್ರೆ ಸೀರಿಯಲ್ಸ್ ಅಂಡ್ ಸಿನಿಮಾದಲ್ಲಿ ಎರಡು ಕೂಡ ಡಿ ಗ್ಲಾಮ್ ಲುಕ್ ಎಲ್ಲ ಒಂದ್ ಕಡೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಇನ್ನೊಂದ್ ಕಡೆ ಅಭಿನಯ ಅಂತ ಬಂದಾಗ ನಮಗೆ ಸ್ಕೋಪ್ ಜಾಸ್ತಿ ಇದ್ದಾಗ ನಾವು ಒಪ್ಕೊಳ್ಳೇಬೇಕಾಗುತ್ತೆ. ಸೊ ಸಿನಿಮಾದಲ್ಲೂ ಇದೇನಾ ಅಂತ ಕೊರಗಿದ್ದುಂಟ ಅಂತ? ಇಲ್ಲ, ಖಂಡಿತ ಇಲ್ಲ. ಹಂಗಿದ್ದಿದ್ರೆ ನಾನು ಒಪ್ಕೊತಾನೆ ಇರಲಿಲ್ಲ. ಹಂಗೆ ಯಾವತ್ತೂ ಅನಿಸಿಲ್ಲ. ನೋಡಿ, ಪಾರು ಆ ಪಾತ್ರದಲ್ಲಿ ನೀವು ಹೇಳಿದಾಗ ಅಲ್ಲೂ ಅಷ್ಟೇ ಕಮ್ಮಿ ಮೇಕಪ್, ಮಿನಿಮಲ್ ಮೇಕಪ್ಪು, ಆ ಹಳ್ಳಿ ಹುಡುಗಿ, ಆ ಮುಗ್ಧತೆನೇ ಜನರಿಗೆ ಇಷ್ಟ ಆಗಿದ್ದು. ಸೊ ನಮ್ಮ ಜನರಿಗೆ ಕತೆ ಪರ್ಫಾರ್ಮೆನ್ಸ್ ಇಷ್ಟ ಆಯಿತು ಅಂದರೆ ಯಾರನ್ನೇ ಆಗಲಿ ಅಕ್ಸೆಪ್ಟ್ ಮಾಡ್ತಾರೆ ಅವರು. ಸೊ ಅದನ್ನೇ ನಂಬಿದ್ದೀನಿ ಈ ಸಿನಿಮಾದಲ್ಲೂ. ಯಾವ ಜಾನರಲ್ಲಿ ಬರ್ತಾ ಇದೆ ಅಂಡ್ ನಿಮ್ಮ ಪಾತ್ರದ ಬಗ್ಗೆ ಪರಿಚಯ ಮಾಡ್ಕೊಡೋದಾದ್ರೆ? ನನ್ನ ಪಾತ್ರದ ಬಗ್ಗೆ ಪರಿಚಯ ಮಾಡಿಕೊಡ್ಬೇಕು ಅಂತಂದರೆ, ಒಂದು ಇನ್ನೋಸೆಂಟ್ ಹುಡುಗಿ, ಆದರೂ ಒಂದು ಒಳ್ಳೆ ಕಂಪ್ನಿಲಿ ಕೆಲಸ ಮಾಡಿರ್ತಾಳೆ. ಇನ್ನೋಸೆಂಟ್ ಹುಡುಗಿ, ಅವಳಿಗೆ ಒಬ್ಬನ ಮೇಲೆ ಪ್ರೀತಿಯಾಗಿ, ಅಂದರೆ ಅವಳು ಡಿ ಗ್ಲಾಮ್ ಲುಕ್ ಅಲ್ವಾ. ಸೊ ಅವಳಿಗೆ ಒಬ್ಬರ ಮೇಲೆ ಪ್ರೀತಿ ಇರುತ್ತೆ ಚಿಕ್ಕ ವಯಸ್ಸಿಂದನೂ. ಆದರೆ ಅವಳನ್ನು ಹೇಗೆ ಇಷ್ಟಪಡ್ತಾನೆ, ಹೆಂಗೆ ಅವ್ರ ಜೀವನ ನಡೆಯುತ್ತೆ, ಹೇಗೆ ಮದುವೆ ಹೇಗಾಗುತ್ತೆ, ಹೆಂಗೆ ಅವ್ರ ಜೀವನ ನಡ್ಕೊಂಡು ಹೋಗುತ್ತೆ. ಸೊ ಇದು ಕತೆ. ಯಾವಾಗ ರಿಲೀಸ್ ಆಗ್ಬೋದು ಅಂಡ್ ರಿಲೀಸ್ ಡೇಟ್ ಬಗ್ಗೆ ಹೇಳೋದಾದ್ರೆ? ಇನ್ನು 1.5 ತಿಂಗಳಲ್ಲಿ ರಿಲೀಸ್ ಅಂತ ಹೇಳಿದ್ದಾರೆ. ಇನ್ನು 10 ದಿವಸದಲ್ಲಿ ನನ್ನ ಹಾಡನ್ನ ಲಿರಿಕಲ್ ವಿಡಿಯೋ ಬಿಡ್ತಾ ಇದ್ದಾರೆ. ಇನ್ನು 1.5 ತಿಂಗಳು. ಮನೆಯಲ್ಲಿ ಅಪ್ಪ ಅಮ್ಮ ಏನು ಹೇಳಿದ್ರು? ಬಿಕಾಸ್ ಯಾಕಂತಂದ್ರೆ ಎಷ್ಟೋ ವರ್ಷಗಳ ಕನಸು ಅಂತಾನೆ ಹೇಳ್ಬೋದು. ಕಿರುತೆರೆ ಆಯಿತು, ಕಿರುತೆರೆ ಆದ್ಮೇಲೆ ಬಿಗ್ ಬಾಸ್ ಆಯಿತು, ಬಿಗ್ ಬಾಸ್ ನಂತರ ಈ ಒಂದು ಕ್ಷಣಕ್ಕಾಗಿ ನೀವಾಗಿರ್ಬೋದು, ನಿಮ್ಮ ಫ್ಯಾಮಿಲಿ ಅವರು ಆಗಿರ್ಬೋದು, ಈಗಲ್ಲಿ ವೆಯ್ಟ್ ಮಾಡ್ತಿರ್ತಾರೆ. ಯಾಕಂದ್ರೆ ಅವಕಾಶಕ್ಕೋಸ್ಕರ ನಾವು ಎಷ್ಟೋ ವರ್ಷಗಳ ಕಾಲ ವೆಯ್ಟ್ ಮಾಡಿ ಆ ಒಂದು ಅವಕಾಶ ಸಿಕ್ಕಿ ಇನ್ನೇನು ಕೆಲವೇ ದಿನಗಳ ರಿಸಲ್ಟ್ ಬರ್ತಿದೆ ಅಂದಾಗ ನಿಮ್ಮ ಸಂತೋಷಕ್ಕೆ ಅದು ಗಡಿಪಾರ ಇರೋದಿಲ್ಲ. ಸಿನಿಮಾ ಮಾಡ್ಬೇಕಾದ್ರೆ ಏನೂ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ. ಸುಮ್ಮನೆ ಸಿನಿಮಾ ಮಾಡಿದ್ದೆ. ಅಂದರೆ ಕತೆ ಬಂತು, ಕತೆ ಇಷ್ಟ ಆಯಿತು, ಓಕೆ ಮಾಡೋಣ ಅಂತ ಹೇಳಿ ಮಾಡಿದೆ. ಬಿಗ್ ಬಾಸ್ಗೆ ಹೋಗೋಕ್ಕೂ ಮುಂಚೆನೇ ಇದು ಮುಗ್ದಿತ್ತು. ಬಿಗ್ ಬಾಸಿಂದ ಬಂದಮೇಲೆ ಈ ಡೆವಲಪ್ಮೆಂಟ್ ಇದೆಯಲ್ಲ, ಈ ಡೆವಲಪ್ಮೆಂಟ್ ಖುಷಿ ಆಗ್ತಾಯಿದೆ. ಎಸ್, ನನ್ನ ಸಿನಿಮಾ ರಿಲೀಸ್ ಆಗ್ತಿದೆ. ಇಷ್ಟು ದಿವಸ ಮೋಕ್ಷಿತಾ ಅಂತಂದರೆ ಸೀರಿಯಲ್ ಆರ್ಟಿಸ್ಟ್ ಅನ್ನೋ ಥರ ಇತ್ತು. ಈಗ ಸಿನಿಮಾನೂ ಮಾಡ್ತಿದ್ದಾರೆ ಅನ್ನೊಂದು ಅಂದರೆ ಮಾಡ್ತಾರೆ ಇವರು ಅಂತ ಹೇಳಿಸ್ಕೊಳ್ಳೋದಿದೆಯಲ್ಲ, ಅದೊಂಥರ ಖುಷಿ ಕೊಡುತ್ತೆ. ಸಿನಿಮಾಗೂ ಸೀರಿಯಲ್ಗೂ ಅಭಿನಯದಲ್ಲಿ ಏನೆಲ್ಲ ಚಾಲೆಂಜಸ್ ಇದೆ ಅಂತ ಅನ್ನಿಸ್ತು ನಿಮಗೆ? ಅಂದರೆ ಸೀರಿಯಲ್ಸಲ್ಲಿ ಎಮೋಷನ್ ಜಾಸ್ತಿ ಇರುತ್ತೆ. ಅಂದರೆ ಅವ್ರಿಗೆ ಡ್ಯೂರೇಷನ್ ಬೇಕಾಗಿರುತ್ತೆ. ಇಲ್ಲಿ ಚಿಕ್ಕದಾಗಿ ಚೊಕ್ಕದಾಗಿ ಎಕ್ಸ್ಪ್ರೆಷನ್ಸು ಡೈಲಾಗ್ಸು ಇರುತ್ತೆ. ಸೊ ಎರಡಕ್ಕೂ ಡಿಫ್ರೆನ್ಸ್ ಅದೇನೆ. ಅಪ್ಕಮಿಂಗ್ ಪ್ರಾಜೆಕ್ಟ್ಗಳ ಬಗ್ಗೆ? ಎರಡೂ ಚಾಲೆಂಜಿಂಗೆ ನಮಗೆ. ಸೀರಿಯಲ್ ಆ ಪಾತ್ರನೂ ಚಾಲೆಂಜಿಂಗೆ, ಸಿನಿಮಾನೂ ಚಾಲೆಂಜಿಂಗೆ. ಅಲ್ಲಿ ಬೇರೆ ಥರ ಕಲಿತೀವಿ, ಇಲ್ಲಿ ಬೇರೆ ಥರ ಕಲಿತೀವಿ. ಬಟ್ ಕಲಿಕೆ ಅಂತೂ ನಿಲ್ಲಲ್ಲ. ಅಪ್ಕಮಿಂಗ್ ಬೇರೆ ಪ್ರಾಜೆಕ್ಟ್ಗಳ ಬಗ್ಗೆ ಹೇಳೋದಾದರೆ? ಅಂದರೆ ಸಿನಿಮಾ ಕೇಳ್ತಾ ಇದ್ದೀನಿ, ಕತೆಗಳು ಕೇಳ್ತಾ ಇದ್ದೀನಿ. ನೋಡಬೇಕು ಯಾವುದು ಇಷ್ಟ ಫಸ್ಟ್ ಈ ಸಿನಿಮಾ ಕಂಪ್ಲೀಟಾಗಿ ಟೈಮ್ ಕೊಟ್ಟು ಇದನ್ನು ರಿಲೀಸ್ ಆದಮೇಲೆ ಬೇರೆದವ್ರ ಕಡೆ ಗಮನ ಕೊಡೋಣ ಅಂತ ಇದ್ದೀನಿ.
ಮೇಡಮ್ ಈಗ ನೀವೇ ಹೇಳ್ತಾ ಇದ್ರೆ ಸಿನಿಮಾದಲ್ಲೂ ಆಗಿರ್ಬೋದು ಸೀರಿಯಲ್ ಆಗಿರ್ಬೋದು ಡಿ ಗ್ಲಾಮ್ ಲುಕ್ಕಲ್ಲಿ ಕಾಣಿಸ್ಕೊಂಡಿರೋದ್ರಿಂದ ನಟಿ ಅಂದ ತಕ್ಷಣ ನಿಮ್ಮ ಗ್ಲಾಮರ್ ಆಗಿರ್ಬೋದು ಅಥವಾ ಮೇಕಪ್ ಆಗಿರ್ಬೋದು ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ಪರ್ಸ್ನಲ್ ಆಗಿ ಇದೇನಂತಂದರೆ ಒಂದಷ್ಟು ಜನ ಆಡಿಯನ್ಸ್ಗೆ ಮೋಕ್ಷಿತಾ ಪೈ ಅವರ ಪರ್ಸ್ನಲ್ ಲೈಫಲ್ಲಿ ಮೇಕಪ್ ಬಗ್ಗೆ ಆಗಿರ್ಬೋದು ಸ್ಕಿನ್ ಕೇರ್ ಬಗ್ಗೆ ಆಗಿರ್ಬೋದು ಏರ್ ಕೇರ್ ಬಗ್ಗೆ ಆಗಿರ್ಬೋದು ತಿಳ್ಕೊಳ್ಳೋವಂಥ ಕುತೂಹಲ ಇರುತ್ತೆ. ಸೊ ಅದ್ರ ಬಗ್ಗೆ ನಾನು ಕೇಳ್ತಾ ಹೋಗ್ತೀನಿ. ಸೊ ಮೇಕಪ್ ಅಂದ ತಕ್ಷಣ ನಾವು ಹಾಕೊಂಡ ಗಂಟೆಗಟ್ಟಲೆ ಮೇಕಪ್ ಕ್ಯಾರಿ ಮಾಡಬೇಕಾಗುತ್ತೆ, ಇಂಡೋರ್ ಔಟ್ಡೋರ್ ಶೂಟ್ಸ್ ಎಲ್ಲ ಇರುತ್ತೆ. ಸೊ ನಿಮ್ಮ ಸ್ಕಿನ್ ಕೇರ್ ರೊಟೀನ್ ಹೆಂಗಿರುತ್ತೆ ಅಂತ? ಮೇಕಪ್ ಹಾಕೋಕ್ಕೂ ಮುಂಚೆ ನಾವು ಸ್ಕಿನ್ನ ಹೇಗೆ ಪ್ರೆಪ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಲೈಕ್ ಶೂಟೆಲ್ಲ ಆದಮೇಲೆ ನಾವು ಹೇಗೆ ಮೇಕಪ್ನ ರಿಮೂವ್ ಮಾಡ್ತೀವಿ ಆ್ಯಂಡ್ ಮೇಕಪ್ ರಿಮೂವ್ ಮಾಡಿದ್ಮೇಲೆ ನಾವು ಸ್ಕಿನ್ನ ಹೇಗೆ ನೈಟ್ ಮಲ್ಗೋವಾಗ ಪ್ರೆಪ್ ಮಾಡ್ತೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಬರೀ ಅಷ್ಟು ಮಾತ್ರ ಅಲ್ಲ, ನಾವು ಸೇವಿಸೋ ಆಹಾರ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಜಂಕ್ ಫುಡ್ಡು ಇಲ್ಲ ಈ ಕೋಕು ಅದು ಇದು ಅಂತೆಲ್ಲ ಕುಡಿತಾರಲ್ಲ, ಸೊ ಅದೆಲ್ಲ ನಮಗೆ ಹೆಲ್ತ್ ಹಾಳು ಮಾಡ್ತಾ ಬರುತ್ತೆ. ಅಂದರೆ ಈಗ ನೀವು ಆಚೆ ಹೆಂಗೆ ಕಾಣಿಸ್ತೀರಾ, ನೀವು ಒಳಗಡೆ ನೀವು ತೊಗೊಳ್ಳೋ ಫುಡ್ ತುಂಬ ಮ್ಯಾಟರ್ ಆಗುತ್ತೆ. ನೀವು ಒಳಗಡೆ ಒಳ್ಳೆ ಫುಡ್ನ ಇಂಟೇಕ್ ಮಾಡ್ತು ಅಂದರೆ ಆಚೆ ನೀವು ಹಾಗೆ ಕಾಣಿಸ್ತೀರಾ. ಅದೇ ನೀವು ಒಳಗಡೆ ನೀವು ಈ ಥರ ಜಂಕ್ ಫುಡ್ ಅದು ಇದು ತಿನ್ಕೊಂಡು ಹೋಯ್ತು ಅಂದರೆ ಅದು ಆಚೆ ಕಾಣಿಸುತ್ತೆ ನಿಮ್ಗಷ್ಟೇ. ಮೇಕಪ್ಗಿಂತ ಮುಂಚೆನೂ ಮತ್ತು ಮೇಕಪ್ ರಿಮೂವ್ ಆದಮೇಲೂ ಕೂಡ ಒಂದಷ್ಟು ಪ್ರಿಕಾಷನ್ಸನ್ನು ತಗೋಬೇಕು ಅಂತಂದರೆ, ಸೊ ನೀವು ಮೇಕಪ್ ಹಚ್ಚೋದಕ್ಕಿಂತ ಮುಂಚೆ ಯಾವ ರೀತಿ ಪ್ರಿಕಾಷನ್ಸ್ ಅಂತ ತೊಗೊತೀರಾ, ಆಫ್ಟರ್ ಮೇಕಪ್ ರಿಮೂವ್ ಆದಮೇಲೆ ಏನೆಲ್ಲ ಪ್ರಿಕಾಷನ್ಸ್ ತೊಗೊತೀರಾ ಅಂತ? ಅಂದರೆ ಮೇಕಪ್ ಹಚ್ಚೋಕ್ಕೂ ಮುಂಚೆ ನಾನು ಮಾಯ್ಶ್ಚರೈಸರ್ ಸನ್ಸ್ಕ್ರೀನ್ ಅಪ್ಲೈ ಮಾಡಿ ಆಮೇಲೆ ಮೇಕಪ್ ಹಚ್ತೀನಿ. ಯಾಕೆಂದರೆ ಅದು ನಮ್ಮ ಸ್ಕಿನ್ನ ಅಂದರೆ ಸನ್ ರೇಸಿಂದ ಆಗಿರ್ಬೋದು ಇಲ್ಲ ಬೇರೆ ಕೆಮಿಕಲ್ಸಿಂದ ಆಗಿರ್ಬೋದು ಅದು ಪ್ರೊಟೆಕ್ಟ್ ಮಾಡುತ್ತೆ. ರಾತ್ರಿ ಬಂದಮೇಲೆ ಮೇಕಪ್ ತೆಗೆದಾದ್ಮೇಲೆ ಮಾಮೂಲಿ ನಂದು ಸೀರಮ್ಸು ಮತ್ತು ಮಾಯ್ಶ್ಚರೈಸರು, ಅಂಡರ್ ಐ ಕ್ರೀಮ್ಸು, ಲಿಪ್ ಬಾಮ್ ಇದಿಷ್ಟು. ಹೋಮ್ ರೆಮಿಡೀಸ್ ಜಾಸ್ತಿ ಟ್ರೈ ಮಾಡ್ತಿರ್ತೀರಾ ಅಥವಾ ಪಾರ್ಲರ್ಸ್ಗೆಲ್ಲ ಜಾಸ್ತಿ ಹೋಗ್ತಿರ್ತೀರಾ ಅಂತ? ಪಾರ್ಲರ್ಗೆ ಹೋಗೋದೇ ಕಮ್ಮಿ. ನೀವು ನೋಡಿರ್ಬೋದು ನನ್ನ ಪೇಜಲ್ಲಿ ನಾನು ಎಲ್ಲೂ ಯಾವ ಥರ ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ ಅಂತಲೂ ನಾನು ಇವತ್ತಿನವರೆಗೂ ವೀಡಿಯೋಸ್ಗಳು ಹಾಕಿಲ್ಲ. ನಾನು ತುಂಬ ಕಮ್ಮಿ ಸಲೂನ್ಗೆ ಹೋಗೋದು, ಫೇಶಿಯಲ್ ಮಾಡಿಸೋದು ಅದೆಲ್ಲ ತುಂಬ ಕಮ್ಮಿ. ಆದಷ್ಟು ಒಳ್ಳೆ ಆಹಾರ ತಿಂತೀನಿ, ಚೆನ್ನಾಗಿ ನಿದ್ದೆ ಮಾಡ್ತೀನಿ, ಮಿನಿಮಮ್ 9 to 10 hours ಮಲಗ್ತೀನಿ. ಮೇ ಬಿ ಅದು ಹೆಲ್ಪ್ ಮಾಡ್ತಾಯಿದೆ ಅಷ್ಟೇ. ಅಮ್ಮ ಏನಾದರೂ ಒಂದಷ್ಟು ಹೋಮ್ ರೆಮಿಡೀಸ್, ಯಾಕಂತಂದರೆ ಅವರು ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಆಗಿರೋದ್ರಿಂದ ಒಂದಷ್ಟು ಇದು ಟ್ರೈ ಮಾಡಿ ಅದು ಟ್ರೈ ಮಾಡಿ ಅಂತ ಹೇಳ್ತಿರ್ತಾರೆ. ಆ ಥರ ಹೋಮ್ ರೆಮಿಡೀಸ್ ಏನಾದರೂ ಟ್ರೈ ಮಾಡೋದಾಗಿದ್ದರೆ ಆ ರೆಮಿಡಿ ಬಗ್ಗೆ ಹೇಳಿ. ಆ್ಯಂಡ್ ನೀವು ನಿಮ್ಮ ಅಭಿಮಾನಿಗಳಿಗಾಗಿರ್ಬೋದು ಫಾಲೋವರ್ಸ್ಗಾಗಿರ್ಬೋದು ಏನಾದ್ರು ಟಿಪ್ಸ್ ಕೊಡೋದಾದರೆ? ಆ್ಯಕ್ಚುಲಿ ಅದೆಲ್ಲ ಟ್ರೈ ಮಾಡಿಬಿಟ್ಟು ಸ್ಕಿನ್ ತುಂಬ ಹಾಳಾಗಿದೆ ನನಗೆ. ಹೋಮ್ ರೆಮಿಡೀಸ್ ಎಲ್ಲ ಟ್ರೈ ಮಾಡಿ ಒಂದು ಟೈಮಲ್ಲಿ ಟ್ರೈ ಮಾಡಿ. ಯಾಕೆಂದರೆ ನಮ್ಮ ಸ್ಕಿನ್ ಏನು ಅಂತ ನಮಗೆ ಗೊತ್ತಿರಲ್ಲ. ಲೈಕ್ ನಮ್ಮದು ಏನು ಆಯಿಲಿನ, ನಾರ್ಮಲ್ ಸ್ಕಿನ್ನ ಅಥವಾ ಟೀಝೋನ್ ಆಯಿಲಿನ, ಕಾಂಬಿನೇಷನ್ ಸ್ಕಿನ್ನ ಏನೂ ಗೊತ್ತಿರಲ್ಲ ನಮಗೆ. ಸೊ ನಮ್ಮ ಡಾಕ್ಟ್ರ್ ನಮಗೆ ಪ್ರಾಪರಾಗಿ ಗೈಡ್ ಮಾಡ್ತಾರೆ. ನನ್ನ ಡರ್ಮಟಾಲಜಿ